ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಮದರ್ ಪ್ರಾಮಿಸ್ದು ಮೂವಿದು ರಿವ್ಯೂ ಕೊಡ್ತಾ ಇದ್ದೀನಿ. ಮದರ್ ಪ್ರಾಮಿಸ್ನ ಪ್ರೀಮಿಯರ್ ಶೋ ನೋಡಿದೆ, ತುಂಬ ಸೂಪರ್ ಆಗಿದೆ. ಯಾಕೆಂದರೆ ಮದರ್ ಪ್ರಾಮಿಸ್ ಮಾಡೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ 30% ಸೆಂಟಿಮೆಂಟ್ ಇದ್ದರೆ 70% ಕಾಮಿಡಿನೇ ಇದೆ. ರೀಸೆಂಟಾಗಿ 5 ವರ್ಷದಿಂದ ಫಿಲಮ್ಗಳು ನೋಡ್ಕೊಂಡು ಬಂದಿದ್ದೀನಿ. ಈ ಥರ ಕಾಮಿಡಿ ಮಾಡಿರೋಂಥ ಫಿಲಮ್ ಇದೇ ಫಸ್ಟ್ ನೋಡ್ತಾ ಇರೋದು. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಯಶವಂತ್ ಆಗಿರ್ಬೋದು, ಸುಪ್ರೀತ್ ಆಗಿರ್ಬೋದು, ತುಂಬ ಅವರಿಬ್ಬರಿಂದನೇ ಹೈಲೈಟ್ ಆಗಿರೋದು ಮೇನ್ ಫಿಲಮು. ಆಮೇಲೆ ನೆಕ್ಸ್ಟು ಡಾಲಿ ಅವ್ರದ್ದು ನ್ಯಾಚುರಲ್ ಆ್ಯಕ್ಟಿಂಗ್, ನಟ ರಾಕ್ಷಸ ಅವ್ರ ಬಗ್ಗೆ ನೆಕ್ಸ್ಟ್ ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪೂರ್ಣಚಂದ್ರ ಅವರ ಡೈರೆಕ್ಷನ್ ಅಂತೂ ಅಲ್ಟಿ. ಈ ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡಿರೋ ಫಿಲಮಲ್ಲಿ ಇವ್ರದ್ದು ಈ ಫಿಲಮ್ ಇಂಥ ಅಲ್ಟಿ ಆಗಿದೆ. ಮೂವಿಲಿ ಒಬ್ಬೊಬ್ಬರು ಒಂದೊಂದು ಹೈಲೈಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಒಬ್ಬೊಬ್ರ ಬಗ್ಗೆ ಹೇಳೋಕೆ ಹೋದರೆ ಫುಲ್ ಟೈಮ್ ಹಿಡಿಯುತ್ತೆ. ನೀವು ಮೂವಿಗೆ ಹೋಗಿ ಎಂಜಾಯ್ ಮಾಡಬೇಕಾಗತ್ತೆ. ಇಷ್ಟನ್ನು ಮಾತ್ರ ಹೇಳೋಕ್ಕಾಗತ್ತೆ. ರೀಸೆಂಟ್ ಟೈಮಲ್ಲಿ ಬೆಸ್ಟ್ ಕಾಮಿಡಿ ಫಿಲಮ್ ಅಂದರೆ ಇದೇ ಆಗಿರುತ್ತೆ. ಡಾಲಿ ಸರ್ಗೆ ನಾವು ಟ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಂಥ ಮೂವಿ ಕೊಟ್ಟಿದ್ದಾರೆ. ಇದಕ್ಕೆ ನಾನು ರಿವ್ಯೂ 5ಕ್ಕೆ 5 ಅಲ್ಲ, ಇನ್ನೂ 10 ಕೊಟ್ಟರು ಸಾಲದು. ಅಷ್ಟು ಚೆನ್ನಾಗಿದೆ ಮೂವಿ ಮಾತ್ರ. ತುಂಬ ಖುಷಿಯಾಯಿತು. ಫ್ಯಾಮಿಲಿ ಜೊತೆ ನೋಡೋಕ್ಕೆ ಇಂಥ ಮೂವಿಗಳು ಬರ್ತಾಯಿದ್ರೆ ನಮಗೂ ಖುಷಿ ಆಗುತ್ತೆ. ಈಗ ಎಲ್ಲ ಕಡೆ ರಿಲೀಸ್ ಆಗಿದೆ. ಆದಷ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಪೂರ್ತಿ ಹೋಗಿ, ಒಂದು ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಆ ಥರ ಮೂವಿ ಇದು. ರೀಸೆಂಟ್ ಟೈಮ್ಸಲ್ಲಿ ಈ ಥರ ಮೂವೀಸ್ಗಳನ್ನ ನೋಡೇ ಇರಲಿಲ್ಲ, ಅಷ್ಟು ಕಾಮಿಡಿ ಆಗಿದೆ. ಆಲ್ ದಿ ಬೆಸ್ಟ್ ಮದರ್ ಪ್ರಾಮಿಸ್ ಟೀಮ್. ಹಿಂಗೆ ಇದೇ ಥರ ಇನ್ನೂ ಮೂವೀಸ್ಗಳು ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀವಿ.